ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸುರಭಿ. ಇಂದು ಕನ್ನಡ ಚಿತ್ರರಂಗದ ಸಾಹಸ ಸಿಂಹ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯತಿಥಿ. ಅವರು 2009 ಡಿಸೆಂಬರ್ 30ರಂದು ನಿಧನರಾದರು. ವಿಷ್ಣು ದಾದಾ ನಮ್ಮನ್ನ ಅಗಲಿ 15 ವರ್ಷಗಳಾದವು, ದಶಕವೇ ಕಳೆಯಿತು. ಹೀಗಿದ್ರೂ ಕೂಡ ಇಂದಿಗೂ ಅವರ ಕುರಿತ ಕ್ರೇಜ್ ಅಭಿಮಾನಿಗಳಲ್ಲಿ ಕಡಿಮೆ ಆಗಿಲ್ಲ. ಅವರ ಎವರ್ಗ್ರೀನ್ ಸಿನಿಮಾಗಳನ್ನ ಇಂದಿಗೂ ಜನ ನೋಡ್ತಾರೆ. ವಿಷ್ಣುವರ್ಧನ್ ಅವರು ನಿಧನರಾದಾಗ ಅವರಿಗೆ 59 ವರ್ಷ. ಈಗ ಅವರು ಬದುಕಿರ್ತಿದ್ರೆ 74 ವರ್ಷ ವಯಸ್ಸಾಗಿರ್ತಿತ್ತು. ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಮೋಸ್ಟ್ ಹ್ಯಾಂಡ್ಸಮ್ ನಟ ಅಂದ್ರೆ ತಪ್ಪಾಗಲ್ಲ. ನಾಗರಹಾವು ಸಿನಿಮಾದಿಂದ ಆಪ್ತ ರಕ್ಷಕ ಸಿನಿಮಾದವರೆಗೆ ವಿಷ್ಣು ದಾದಾ ಚಾಮ್ ಮಾತ್ರ ಕಡಿಮೆಯಾಗಿರಲಿಲ್ಲ. ವಿಷ್ಣುವರ್ಧನ್ ನಟಿಸಿದ್ದ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಎನಿಸಿಕೊಳ್ತಿದ್ರು. ಒಂದಿಷ್ಟು ಸಿನಿಮಾಗಳು ಇಂದಿಗೂ ಎಲ್ಲರ ಮನಸ್ಸಿನಲ್ಲಿ ಉಳಿದುಕೊಂಡಿವೆ. ಆಂಗ್ರಿ ಯಂಗ್ ಮ್ಯಾನ್ ಆಗಿ ವಿಷ್ಣುವರ್ಧನ್ ನಾಗರಹಾವು ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ರು. ಆ ಸಿನಿಮಾ ಯಾವ ಮಟ್ಟಕ್ಕೆ ಯಶಸ್ಸು ಪಡೆದುಕೊಳ್ತು ಅಂತ ಹೆಚ್ಚು ಹೇಳಬೇಕಾಗಿಲ್ಲ. ಆದ್ರೆ ವಿಷ್ಣು ದಾದಾ ಕೆರಿಯರ್ನಲ್ಲೇ ಕಪ್ಪು ಚುಕ್ಕಿಯಾಗಿ ಅದೊಂದು ಘಟನೆ ಉಳಿದು ಹೋಗಿದೆ. ವಿಷ್ಣುವರ್ಧನ್ ಬದುಕಿರುವವರೆಗೂ ಆ ವಿಚಾರದ ಬಗ್ಗೆ ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಅದೇ ಗಂಧದ ಗುಡಿ ಚಿತ್ರೀಕರಣ ನಡೆಯುವಾಗ ನಡೆದ ಅದೊಂದು ಘಟನೆ ಇಂದಿಗೂ ಉತ್ತರ ಸಿಗದೆ ಪ್ರಶ್ನೆಯಾಗಿಯೇ ಉಳಿದುಕೊಂಡು ಬಿಟ್ಟಿದೆ. ಗಂಧದ ಗುಡಿ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಎನಿಸಿಕೊಂಡಿತ್ತು. ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅಣ್ಣ ತಮ್ಮನ ಪಾತ್ರದಲ್ಲಿ ನಟಿಸಿದ್ರು. ಸಿನಿಮಾ ಆರಂಭದಿಂದಲೂ ಅಣ್ಣವರು ಪಾತ್ರದ ಎದುರು ವಿಷ್ಣು ಪಾತ್ರ ವಿಲನ್ ಶೇಡ್ ನಲ್ಲಿತ್ತು. ಕ್ಲೈಮ್ಯಾಕ್ಸ್ ಶೂಟಿಂಗ್ ಸಮಯದಲ್ಲಿ ಒಂದು ಅವಘಡ ನಡೆದು ಹೋಗುತ್ತೆ. ವಿಷ್ಣು ಹಾರಿಸಿದ ಬಂದೂಕಿನಿಂದ ನಿಜವಾದ ಗುಂಡು ಹಾರಿತು. ಕೂದಲೆಳೆ ಅಂತರದಲ್ಲಿ ಅಣ್ಣವರು ಬಚಾವಾಗಿದ್ರು. ಚಿತ್ರೀಕರಣದ ವೇಳೆ ಬಂದೂಕಿನಿಂದ ಗುಂಡು ಹಾರಿ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಇದರಿಂದ ವಿಷ್ಣುವರ್ಧನ್ ಮೇಲೆ ಅಪವಾದ ಬಂದು ದೊಡ್ಡ ವಿವಾದವೇ ಆಗಿಬಿಟ್ಟಿತ್ತು. ಅಣ್ಣವರು ಹಾಗೂ ವಿಷ್ಣು ಅವರ ಅಭಿಮಾನಿಗಳ ನಡುವೆ ಮುಸುಕು ಶುರುವಾಗಿತ್ತು. ಚಿತ್ರೀಕರಣದ ವೇಳೆ ಆಗಿದ್ದೇನು ಎನ್ನುವ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಆಗ್ಲಿ ವಿಷ್ಣುವರ್ಧನ್ ಆಗ್ಲಿ ಕೊನೆಯವರೆಗೂ ಬಹಿರಂಗವಾಗಿ ಮಾತನಾಡಲೇ ಇಲ್ಲ. ವಿಷ್ಣುವರ್ಧನ್ ಸಿನಿ ಕೆರಿಯರ್ ಉದ್ದಕ್ಕೂ 220ಕ್ಕೂ ಹೆಚ್ಚು ಚಿತ್ರಗಳನ್ನ ಮಾಡಿದ್ರು. ಈ ಎಲ್ಲಾ ಚಿತ್ರಗಳಲ್ಲಿ ತಮ್ಮ ಅಭಿನಯದ ಮೂಲಕ ಎಂದೂ ಮರೆಯಲಾಗದ ಛಾಪು ಮೂಡಿಸಿದ್ದಾರೆ. ನಾಗರಹಾವು ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಬೆಂಚ್ ಮಾರ್ಕ್ ಆಗಿದೆ. ರಾಮಚಾರಿ ಅನ್ನುವ ಪಾತ್ರದ ಮೂಲಕ ವಿಷ್ಣುವರ್ಧನ್ ಅವರು ಇತರ ಕಲಾವಿದರಿಗೂ ಕೂಡ ಸ್ಫೂರ್ತಿಯಾಗಿದ್ರು. ಆಪ್ತ ಮಿತ್ರ, ಆಪ್ತ ರಕ್ಷಕ ಸಿನಿಮಾಗಳಂತೂ ಇಂದಿಗೂ ಸಿನಿ ಪ್ರಿಯರ ಹಾಟ್ ಫೇವರೇಟ್ ಆಗಿದೆ. ಇದಾಗಿತ್ತು ಇಂದಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.